हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के निಮಗೆ स्वागत। सो मेरा सभी भाई को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। सो ನೋಡಿ ಇದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಅಲ್ಲ। ಸೊ ಇವತ್ತು ಎಲ್ಲ ಸ್ಟೂಡೆಂಟ್ ಗಳದ್ದು ಸ್ವಲ್ಪ ರಿವ್ಯೂ ಕೇಳೋಣ, ಸೊ ಏನ್ ಅನ್ಸ್ತದೆ ಅವರಿಗೆ ಅಂತ। ಓಕೆ, ಸೊ ಸ್ಟಾರ್ಟ್ ಮಾಡೋಣ। ಇವರಿಂದ ಸ್ಟಾರ್ಟ್ ಮಾಡೋಣ। ಸೊ ನಿಮ್ಮ ಹೆಸರೇನು? ಅಫ್ಸರ್ ಖಾನ್ ಎಲ್ಲಿಂದ? ಕುಣಿಗಲ್ ಸರ್, ಕುಣಿಗಲ್ಲಿಂದ ಅಫ್ಸರ್ ಖಾನ್ ಬಂದಿದ್ದಾರೆ। ಸೊ ಹೆಂಗ ಅನ್ಸ್ತು ನೀವು ಫಸ್ಟ್ 20 ದಿನ ಬರೋದಕ್ಕಿಂತ ಮುಂಚೆ ಹೇಗಿದ್ರಿ? ಸೊ ಈ 20 ದಿನ ಆದ್ಮೇಲೆ ಏನಾದ್ರು ಚೇಂಜಸ್ ಇದೆಯಾ? ಚೇಂಜಸ್ ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇದೆ। ಸೊ ಇವಾಗ ನಿಮ್ದೇ ಮೊಬೈಲ್ ಗಳು ನೀವೇ ರೆಡಿ ಮಾಡ್ತಾ ಇದ್ದೀರಾ? ಮಾಡ್ತೀವಿ। ಎಷ್ಟು ಮೊಬೈಲ್ ಆನ್ ಮಾಡಿದ್ರಿ ಇಲ್ಲಿ? ಇಲ್ಲಿ ಒಂದು 2 ಮೊಬೈಲ್ ಸರ್। 2 ಮೊಬೈಲ್ ಆನ್ ಮಾಡಿದಿರಿ, ಚಲೋ ಟೀಕ್। ಸೊ CPUMC ಫಸ್ಟ್ ಏನಾದ್ರು ಮಾಡ್ತಾ ಇದ್ರಾ? ಇಲ್ಲ ಸರ್। ಇಲ್ಲಿ ಮಾಡಿ ಸಕ್ಸಸ್ ಮಾಡಿದಿರಾ? ಫಸ್ಟ್ ಸರ್ ಸಕ್ಸಸ್ ಮಾಡಿದಿರಾ? ಸಕ್ಸಸ್, ಚಲೋ ಟೀಕ್। ಬ್ಲಾಕ್ ಪೇಸ್ಟೆಡ್, ವೈಟ್ ಪೇಸ್ಟೆಡ್, ಡಬಲ್ ಡೆಕ್ಕರ್ ಲೈವ್ ನೋಡಿದಿರಾ? ನೀವು ಮಾಡಿದಿರಾ ಕೈಯಿಂದ? ಮಾಡಿದ್ವಿ ಸರ್, ಚಲೋ ಟೀಕ್। ಸೊ ನೆಕ್ಸ್ಟ್ ಶಿವರಾಜ್, ಎಲ್ಲಿಂದ ಶಿವರಾಜ್? ನಾ ಯಾದಗಿರಿ ಡಿಸ್ಟ್ರಿಕ್ಟ್ ಬಂದಿರೋದು, ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ್। ಯಾದಗಿರಿ ಡಿಸ್ಟಿಕ್ ಶಾಂಪುರ್, ಚಲೋ ಟೀಕ್। ಸೊ ಇಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ಬಂದಿದಿರಲ್ಲ, ನಿಮ್ಮ ಬಂದಿರೋದಕ್ಕೆ ಏನು ಓಕೆ ಅನ್ಸ್ತಾ ಇದೆಯಾ ಇಲ್ಲಿ? ಸರ್ ತುಂಬಾ ಓಕೆ ಅನಿಸ್ತಾ ಇದೆ। ಸ್ವಲ್ಪ ಜೋರಾಗಿ ಮಾತಾಡಿ। ತುಂಬಾ ಓಕೆ ಅನಿಸ್ತಾ ಇದೆ। ಮೊದಲೆಲ್ಲ ನಾನು ಐಸೋಲೇಬಲ್ ಎಲ್ಲ ಮಾಡ್ತಿದ್ದೆ, ಪಾರ್ಟ್ ಫಂಡಿಂಗ್ ಗೊತ್ತಾಗ್ತಿಲ್ಲ। ಓಕೆ, 20 ದಿನದಲ್ಲಿ ಸರ್ ನಮ್ಗೆ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ। ಲೈವ್ ನೋಡಿದೀರಾ? ಲೈವ್ ನೋಡಿದ್ವಿ ಸರ್, ಡಬಲ್ ಡೆಕ್ಕರ್ ಎಲ್ಲ ನೋಡಿದ್ವಿ। ಫಾಲ್ಟ್ ಫಂಡಿಂಗ್ ಮಾಡೋದು ಲೈವ್ ಯಾವ ತರ ಹೇಳಿದಿರಾ? ಹೇಳಿದ್ರು ಸರ್। ವಿರಾಗ್ ಲೈನ್ ಗಳು ಯಾವ ತರ ಫಾಲ್ಟ್ ಫಂಡಿಂಗ್, ಶಾರ್ಟಿಂಗ್, ಲೀಕೇಜ್ ಚೆಕ್ ಮಾಡಿದಿರಾ? ಚೆಕ್ ಮಾಡಿದ್ವಿ ಸರ್। ಸೊ ಈಗ ಇದ್ದಿದ್ದು 20 ದಿನ ಹಿಂದೆ ನಿಮ್ ನಾಲೆಡ್ಜ್ಗೂ ಇವಾಗಿಗೂ ಎಷ್ಟು % ಇನ್ಕ್ರೀಸ್ ಆಗಿರ್ಬೋದು ಅನ್ಸ್ತದೆ? ಬಹಳ ಆಗಿದೆ ಚಲೋ ಟೀಕ್। ಎಷ್ಟು ಮೊಬೈಲ್ ಆನ್ ಮಾಡಿದಿರಿ ಇಲ್ಲಿ? ನಾ ಇಲ್ಲಿ 2 ಫೋನ್ ಆನ್ ಮಾಡಿ 2 ಆನ್ ಮಾಡಿದಿರಿ। ತಂದಿದ್ದೆ ನೀವು ಕಡಿಮೆ ಕನ್ನಡ? ಸೊ ಚಲೋ ಟೀಕ್। ನೆಕ್ಸ್ಟ್ ಮಂಜುನಾಥ್ ಅಂತ ಹೇಳಿ, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿಂದ ಬಂದಿದ್ದೀವಿ। ಕೊಪ್ಪಳ ಕುಷ್ಟಗಿಯಿಂದ ಬಂದಿದ್ದೀರಿ। ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಕಲ್ತಿ ಹೋಗಿದ್ದಾರೆ, ಹೌದಾ? ಸೊ ನೀವು ಕನ್ನಡ ಬಸವರಾಜ್। ಸೊ ಬಸವರಾಜ್, ನೀವು ಕೊಪ್ಪಳ ಡಿಸ್ಟಿಕ್, ಇಬ್ರು ಒಂದೇ ಫ್ರೆಂಡ್ಸ್ ಅಲ್ವಾ? ಸೊ ಇಲ್ಲ ಆಲ್ರೆಡಿ ನನ್ನ ಹತ್ರ ಕಲ್ತು ಹೋಗಿರೋರು ನೋಡಿದಿರಿ। ಸೊ ಆಲ್ರೆಡಿ ನನ್ನ ಎಂಕ್ವೈರಿ ಮಾಡಿ ಬಂದಿದ್ರಿ। ಸೊ ಈ 20 ದಿನ ಸೊ ನಿಮ್ಗೆ ಹೇಗ ಅನ್ಸ್ತು? ನಿಮ್ಮ ಅಭಿಪ್ರಾಯ ಹೇಳಿ। ತುಂಬಾ ಖುಷಿ ಆಯ್ತು ಸರ್, ಸ್ವಲ್ಪ ಜೋರಾಗಿ। ತುಂಬಾ ಖುಷಿ ಆಯ್ತು ಸರ್। ಮೊದ್ಲು ಬಂದಾಗ ಡೌಟ್ಸ್ ಬಹಳ ಆಯ್ತು ಸರ್, ಬಂದ್ಮೇಲೆ ಕೆಲವು ನೀವು ಹೇಳಿಕೊಟ್ಟ ಟ್ರಿಕ್ಸ್ ಇವೆಲ್ಲ ಚೆನ್ನಾಗಿದೆ ಸರ್। ಒಂದು ಹಾರ್ಡ್ವೇರ್ ಅಲ್ಲಿ ಹೇಗ ಅನ್ಸುತ್ತೆ ಕ್ಲಾಸ್? ಸೂಪರ್ ಸರ್। ಹಾರ್ಡ್ವೇರ್ ಅಲ್ಲಿ ಲೈವ್ ಆಗಿ ನಿಮ್ಗೆ ಯಾವ ತರ ಫಾಲ್ಟ್ ಫೈಂಡಿಂಗ್ ಮಾಡೋದು, ಯಾವ ತರ ಒಂದೊಂದು ಲೈನ್ ಯಾವ ತರ ಟ್ರೇಸ್ ಮಾಡೋದು, ಹೇಗೆ ಎಲ್ಲಿ ಏನೇನು ವೋಲ್ಟೇಜ್ ಬರಬೇಕು, ಸೊ ಎಲ್ಲಿ ಸಿಗ್ನಲ್ ಬರಬೇಕು, ಎಲ್ಲಿ ಪ್ರೋಟೋಕಾಲ್ ಬರಬೇಕು, ಎಲ್ಲ ಲೈವ್ ನೋಡಿದೀರಾ? ಸೊ ನೀವು ಸಿಕ್ಕಾಪಟ್ಟೆ ಮೊಬೈಲ್ ಗಳನ್ನ ಏನ್ ಮಾಡಿದ್ರಿ? ತಂದಿದ್ರಿ। ಸೊ ಎಷ್ಟು ರೆಡಿ ಆಗಿದಾವೆ? ಒಂದು 6 ಮೊಬೈಲ್ ರೆಡಿ ಆಗಿದೆ ಸರ್, ಇನ್ನು ತುಂಬಾ ಇದಾವೆ, ಟೈಮ್ ಇಲ್ಲ। ಸೊ ಒಂದು 6 ಮೊಬೈಲ್ ರೆಡಿ ಮಾಡಿದ್ರಿ, ಚಲೋ ಟೀಕ್। ಸೊ ಹ್ಯಾಂಡ್ ಸ್ಕಿಲ್ ಅಲ್ಲಿ ನೀವು ಕಮ್ಮಿ ಇದ್ರಿ ಅಂತ ಹೇಳಿ, ಹ್ಯಾಂಡ್ ಸ್ಕಿಲ್ ಹೇಗಿದೆ? ಡಬಲ್ ಡೆಕ್ಕರ್ ಇರ್ಬೋದು, ಈಸಿ ವೇ ಇದೆಯಾ? ಈಸಿ ವೇ ಇದೆ ಸರ್। ಸೊ ಡಬಲ್ ಡೆಕ್ಕರ್ ಇರ್ಬೋದು, ಅಥವಾ ಬ್ಲಾಕ್ ಪೇಸ್ಟೆಡ್, ಹಾರ್ಡ್ ಬ್ಲಾಕ್ ಪೇಸ್ಟೆಡ್, ಕನ್ನಡ, ಸೊ ನಾರ್ಮಲ್ ಇರ್ಬೋದು, ಎಲ್ಲ ಮಾಡ್ತೀರಿ ಇವಾಗ? ಅಲ್ಲಿ ಬಂದು ಸ್ಟಕ್ ಆಗ್ತಿದ್ವಿ, ಇಲ್ಲಿ ಬಂದ್ಮೇಲೆ ಎಲ್ಲ ಈಸಿ ಆಯ್ತು ಸರ್। ಡೆಡ್ ಬೂಟ್ ಅಲ್ಲಿ 12 ದಿನ ನಮ್ ಲೈನ್ ನಡೆಯುತ್ತೆ, ಅದರಲ್ಲಿ ಸಾಫ್ಟ್ವೇರ್ ಕೂಡ ಒನ್ ಆಫ್ ದಿ ಡೆಡ್ ಬೂಟ್। ಸಾಫ್ಟ್ವೇರ್ ಅಲ್ಲಿ ಲೈವ್ ನಡೆಯುತ್ತಾ ಇಲ್ಲಿ? ಸಾಫ್ಟ್ವೇರ್ ಒಳಗೆ R&D ನಡೆಯುತ್ತಾ ಇಲ್ಲಿ? ನಡೀತಾ? ಸೊ ನಮ್ದು ಹೊಸ ಬಾಕ್ಸ್ F64, ಸೊ ಇದನ್ನ R&D ಮಾಡಿದ್ವಾ ನಾವು? ಸಕ್ಸಸ್ ಆಯ್ತಾ? ಅಂದ್ರೆ ಸೆಟ್ ನಾವು ಫುಲ್ EMMC ಆನ್ ಸೆಟ್ ತೆಗೆದ್ವಿ, EMMC ಎಂಟಿ ಮಾಡಿದ್ವಿ, ಪ್ರೋಗ್ರಾಮಿಂಗ್ ಮಾಡಿದ್ವಿ, ಮತ್ತೆ ಸೆಟ್ ಆನ್ ಮಾಡಿದ್ವಾ? ಲೈವ್ ಆಗಿ ನೋಡಿದ್ರಾ? ಫಾಲ್ಟ್ ಎಲ್ಲೆಲ್ಲಿಂದ ಬರುತ್ತೆ ಅಂತ ಈಸಿ ಅಟ್ಯಾಕ್ ಇರ್ಬೋದು, ಅಥವಾ ನಮ್ಮ X64 ಇರೋದು। ಸೊ ಇದ್ರಲ್ಲಿ ಈಸಿಯಾಗಿ ನಾ ಹೇಳ್ಕೊಟ್ಟಿದ್ದೀನಿ ಯಾವ ತರ ನೋಡ್ಬೇಕು ಅಂತ। ಇದಕ್ಕಿಂತ ಮುಂಚೆ ಏನಾದ್ರು ಐಡಿಯಾ ಇತ್ತಾ ಇದ್ರ ಬಗ್ಗೆ? ಪಾರ್ಟಿಷನ್ ಅಂದ್ರೆ ಏನು, ಏನಾದ್ರು ಐಡಿಯಾ ಇತ್ತಾ? EMMC ಯಾವ ತರ ಪಾರ್ಟಿಷನ್ ಇರುತ್ತೆ, UFS ಅಲ್ಲಿ ಯಾವ ತರ ಪಾರ್ಟಿಷನ್ ಇರುತ್ತೆ? ಸೊ ಹೌದಾ, GP ಪಾರ್ಟಿಷನ್ ಅಂದ್ರೆ ಬರೋದು ಎರರ್ ಗಳೇನು, ಎಲ್ಲಿಂದ ಎರರ್ ಬರುತ್ತೆ, ರಿಜಿಸ್ಟರ್ ಗಳಂದ್ರೆ ಏನು, ಸಾಫ್ಟ್ವೇರ್ ಅಲ್ಲಿ ಪ್ರತಿಯೊಂದು ಹೇಳಿದ್ಯಾ? ಸೊ ಸಾಫ್ಟ್ವೇರ್ ಮಾಡ್ತೀರಿ ನೀವು ಇವಾಗ, ಚಲೋ ಟೀಕ್। ಮತ್ತೆ USB ಇಂದ ಯಾವ ತರ ಫ್ಲಾಶಿಂಗ್ ಮಾಡೋದು, ಯಾವ ತರ ಇದ್ ಮಾಡೋದು ಎಲ್ಲ ಐಡಿಯಾ ಹೇಳಿದ್ಯಾ? ಅಂದ್ರೆ 2 ತರ ಡೆಡ್ ಬೂಟ್ ಅಲ್ಲಿ 2 ತರ ಏನು, ಒಂದು ಹಾರ್ಡ್ವೇರ್ ಇಂದ ಡೆಡ್ ಆಗೋದು, ಒಂದು ಸಾಫ್ಟ್ವೇರ್ ಇಂದ। ಈ ಕಂಡಿಡಿತೀರಾ ಯಾವ ತರ ಡೆಡ್ ಆದ್ರೆ ಸಾಫ್ಟ್ವೇರ್ ಇಂದ ಆಗಿದೆಯಾ ಅಥವಾ ಹಾರ್ಡ್ವೇರ್ ಇಂದ ಆಗಿದೆ, ಹೇಗೆ ಕಂಡಿಡಿತೀರಾ? PBL ಅಂದ್ರೇನು, SBL ಅಂದ್ರೇನು, ಕನ್ನಡ ಎಲ್ಲ ಐಡಿಯಾ ಇದೆ? ಪಕ್ಕ ಮಾಡ್ತೀರಿ 100%? ಚಲೋ ಟೀಕ್। ನೆಕ್ಸ್ಟ್ ಸುನೀಲ್ ಮತ್ತೆ ಪವನ್, ಇವ್ರು 3 ಜನನು ಕೂಡ ಸೊ ಇದೇ ಬ್ಯಾಚ್ ಅಲ್ಲಿ। ಸೊ ಹೇಗ್ ಅನ್ಸುತ್ತೆ?
ನೀವು ಆಲ್ರೆಡಿ ಐಫೋನ್ ಮಾಡ್ತಾ ಇದ್ರಿ, ಮಾಡ್ತಿದ್ದೀನಿ ಸರ್. ಐಫೋನ್ ಮಾಡ್ತಿರೋರು ನನ್ನ ಹತ್ರ ಟ್ರೈನಿಂಗ್ ಬಂದಿದ್ದಾರೆ ಯಾವ್ದು ಆಂಡ್ರಾಯ್ಡ್ ಗೆ. ಸೊ ಐಫೋನ್ ಅಲ್ಲಿ ಸಹ ನಾನು ಡ್ಯುಯಲ್ ಏರ್ ಎಲ್ಲ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಂದ್ರಿ. ಸೊ ಅಲ್ಲಿಗೂ ನಿಮ್ಮ ಐಫೋನ್ಗೂ ಈಗ ನಾನು ಹೇಳ್ಕೊಟ್ಟಿರೋ ಪಾಠಕ್ಕೂ ಅಥವಾ ಕ್ಲಾಸಸ್ಗೂ ಸೊ ಒಂದೊಂದು ಲೈನ್ಗೂ ಸೊ ಏನು ಹೆಚ್ಚು ಕಮ್ಮಿ ಅಂತ ಏನಾದ್ರು ಅನ್ಸ್ತಾ ಇದೆಯಾ? ಹೆಚ್ಚು ಕಮ್ಮಿ ಏನಕ್ಕಿಂತ ಅಂದ್ರೆ ಐಫೋನ್ ಬೇರೆ ತರ ಸರ್, ಆಂಡ್ರಾಯ್ಡ್ ಬೇರೆ ತರ ಬರುತ್ತೆ. ಈಗ ಐಫೋನ್ ಏನ್ ಐಡಿಯಾ ಇಟ್ಕೊಂಡು ಆಂಡ್ರಾಯ್ಡ್ ಮೇಲೆ ಪ್ರಯೋಗ ಮಾಡಿದೀನಿ. ಅಷ್ಟರಲ್ಲೂ ಅಂದ್ರೆ ರೀಬಲ್ ಮಾಡೋದೆಲ್ಲ ಸಕ್ಸಸ್ ಆಗಿದೆ. ಟ್ರೇಸ್ ಔಟ್ ಮಾಡೋಕೆ ಆಂಡ್ರಾಯ್ಡ್ಗೂ ಮತ್ತೆ ಐಫೋನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ತಿಳ್ಕೋಬೇಕು ಅನ್ಕೊಂಡು ಆಂಡ್ರಾಯ್ಡ್ ಎಲ್ಲ ಸರ್ಚ್ ಮಾಡ್ಕೊಂಡು ನಿಮ್ಗೂ ಒಂದ್ 2-3 ಮೊಬೈಲ್ ಕೊಟ್ಟಿದ್ರಿ, ರೆಡಿ ಮಾಡ್ಕೊಟ್ಮೇಲೆ ರಿಟರ್ನ್ ನಿಮಗೆ ರೆಡಿ ಮಾಡ್ಕೊಟ್ಮೇಲೆ ನಾನು ಇಲ್ಲಿಗೆ ಓಕೆ ಮಾಡಿದ್ರಿ ಅಂತ ಬಂದೆ. ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಕಲ್ತಿದ್ದೀನಿ ಇಲ್ಲಿ ಟ್ರೇಸ್ ಔಟ್ ಮಾಡೋದೆಲ್ಲ. ಐಫೋನ್ ಎಲ್ಲ ಬರ್ತಿತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ತಿದ್ದೆ. ಬಟ್ ಆಂಡ್ರಾಯ್ಡ್ ಅಲ್ಲಿ ಎಲ್ಲೋ ಟ್ರೇಸ್ ಔಟ್ ಮಾಡೋದಾಗ್ಲಿ ಫಾಲ್ಟ್ ಫೋನ್ ಮಾಡೋದಾಗ್ಲಿ ಎಲ್ಲೋ ಮಿಸ್ ಆಗ್ತಿತ್ತು. ಅದನ್ನ ತಿಳ್ಕೋಬೇಕು ಅಂತ ಬಂದೆ. ಇನ್ನು ಜಾಸ್ತಿನೇ ತಿಳ್ಕೊಂಡಿದೀನಿ ಸರ್. ಸಾಫ್ಟ್ವೇರ್ ಆಗ್ಲಿ ಹಾರ್ಡ್ವೇರ್ ಆಗ್ಲಿ, ಒಂದು ಫೋನ್ ಡೆಡ್ ಬಂದ್ರೆ ಯಾವ ತರ ರೆಡಿ ಮಾಡ್ಬೇಕು, ನೆಟ್ವರ್ಕ್ ಇರ್ಲಿ, ಲೈಟ್ ಇರ್ಲಿ, ಗ್ರಾಫಿಕ್ ಇರ್ಲಿ. ಸೊ ಎಷ್ಟು ಮೊಬೈಲ್ ರೆಡಿ ಮಾಡಿದ್ರಿ ಇಲ್ಲಿ? ಆಲ್ಮೋಸ್ಟ್ ಇಲ್ಲಿ ಬಂದು ನನ್ನ ಕೈಯಿಂದಾನೇ ಕೆಲವೊಂದ್ 2 ಡೆಡ್ ಆಗಿದ್ದು. ಅದು ರೆಡಿ ಆಯ್ತು. ಪ್ರೆಸೆಂಟ್ ಈಗ ಒಂದು ರೆಡಿ ಆಗ್ತಿದೆ. ಚಲೋ ಅಂದ್ರೆ ನೀವು ಅಲ್ಲಿ ಟ್ರೈ ಮಾಡಿಬಿಟ್ಟಿರೋ ಮೊಬೈಲ್ ಇಲ್ಲಿ ಬಂದು ಕುತ್ಕೊಂಡು ರೆಡಿ ಮಾಡಿದ್ರಿ. ನಿಮ್ಗೆ ಇವಾಗ ಈಸಿ ಗೊತ್ತಾಗ್ತಾ ಇದೆ UF ಅಂದ್ರೆ ಏನು, UFS ಅಂದ್ರೆ ಏನು, EMMC UFI ಅಲ್ಲ UFS ಅಂದ್ರೆ ಏನು, EMMC ಅಂದ್ರೆ ಏನು. ಸೊ ಅದ್ರಲ್ಲಿ ಎಷ್ಟು ಲೂನ್ಸ್ ಇರುತ್ತೆ, ಇದ್ರಲ್ಲಿ ಎಷ್ಟು ಲೂನ್ಸ್ ಇರುತ್ತೆ, ಯಾವ ತರ ಇದ್ ಮಾಡೋದು ಕನ್ನಡ. ಸೊ ಪಾರ್ಟಿಷನ್ ಯಾವ ತರ ಇರುತ್ತೆ, ಸಾಫ್ಟ್ವೇರ್ ಇಂದ ಡೆಡ್ ಆದ್ರೆ ಯಾವ ತರ ತೋರಿಸುತ್ತೆ DC ಲಿ, ಮತ್ತೆ ಇದರಲ್ಲಿ ಹಾರ್ಡ್ವೇರ್ ಇಂದ ಡೆಡ್ ಆದ್ರೆ DC ಲಿ ಏನ್ ರೀಡಿಂಗ್ ಬರುತ್ತೆ, ಪ್ರತಿಯೊಂದು ನಿಮ್ಗೆ ಐಡಿಯಾ ಇದೆಯಾ? ಸೊ ಬಕ್ ಇರ್ಬೋದು, LD ಇರ್ಬೋದು, ವೀರಾಗ್ಲಿ ಏನ್ ಮಾಡ್ತು ವಿತ್ ಲೈನ್, ಒಂದೊಂದು ಲೈನ್ ಕೂಡ ನಾವ್ ಏನ್ ಮಾಡ್ತೀವಿ ಇಲ್ಲಿ ಟ್ರೇಸಿಂಗ್ ಮಾಡ್ತೀವ. ಒಂದು ಕಣ್ ಮುಚ್ಕೊಂಡ್ರು ನಿಮಗೆ ಇವಾಗ ಲೈನ್ ಅಲ್ಲಿ ಅಂದ್ರೆ ಯಾವ್ದೇ ಲೈನ್ ಆದ್ರೂ ಕಣ್ ಮುಚ್ಕೊಂಡ್ ಕೂಡ ಒಂದು ಮದರ್ ಬೋರ್ಡ್ ಅಲ್ಲಿ ಹೇಳ್ಬಲ್ಲಿರಾ? ಹೇಳ್ತೀರಿ? ಕಾನ್ಫಿಡೆನ್ಸ್ 100%. ಸೊ ರಾತ್ರಿ ಎದ್ದು ಕೇಳಿದ್ರೇನು ನೋಡಪ್ಪ ಈ ವೀರಾಗ್ ಲೈನ್ ಇದು ವೋಲ್ಟೇಜ್ ಇಂದ ಇಷ್ಟು ಹೋಗುತ್ತೆ ಇದು ಅನ್ನೋದು ನೀವು ಮದರ್ ಬೋರ್ಡ್ ಅಲ್ಲಿ ಗುರುತಿಸಬಲ್ಲಿರಾ? ಲೈವ್ ನಡೀತದೆ ಎಲ್ಲ ಇಲ್ಲಿ. ಸೊ ನಾವು ಯೂಟ್ಯೂಬ್ ಅಲ್ಲಿ ಇವಾಗ ಒಂದು ಲೈವ್ ಮಾಡಿದ್ವಿ. ಚಲೋ. ಸೊ ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಹೇಳ್ತೀವಲ್ಲ ಅದೇ ತರ ಲೈವ್ ನಡೆಯುತ್ತಾ ಇಲ್ಲಿ? ಸೊ ಹ್ಯಾಂಡ್ ಸ್ಕಿಲ್ ಟ್ರಿಕ್ಸ್ ಯಾವ ತರ ಇದೆ? ಸೊ ನೀವು ಬೇರೆ ಕಡೆ ಹೋಗಿ ಬಂದಿರೋರು ಇದ್ದೀರಿ, 2 ಕಡೆ 3 ಕಡೆ ಇನ್ಸ್ಟಿಟ್ಯೂಟ್ ಗಳಲ್ಲಿ ಬಂದವರು ಇದ್ದೀರಿ. ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅನ್ಸ್ತಾ ಇದೆಯಾ? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಲೈವ್ ತೋರಿಸದೆ ಇಲ್ಲಿ ಸಿಕ್ಕಾಬಿಟ್ಟೆ ವಿತ್ ಪ್ರಾಕ್ಟಿಕಲ್ ಏನ್ ಆಗ್ತಾ ಇದೆ, ಹೇಗಿದೆ, ಕಾನ್ಸೆಪ್ಟ್ ಯಾವ ತರ ಅರ್ಥ ಮಾಡ್ಕೋಬೇಕು ಅನ್ನೋದು ಕಾನ್ಸೆಪ್ಟ್ ಹೇಳ್ತಾ ಇದೀವ ಇಲ್ಲಿ. ಸೊ ಕೆಲವು ಕಡೆ ಹೋಗಿರ್ತಾರೆ ಬರೀ ಮದರ್ ಬೋರ್ಡ್ ಗಳ ಮಾತ್ರ ಅಂದ್ರೆ ಬೋರ್ಡ್ ಅಲ್ಲಿ ಮಾತ್ರ ಬರ್ದಿ ಹೇಳ್ತಾ ಇರ್ತಾರೆ. ಸೊ ನಾವಿಲ್ಲಿ ಏನ್ ಮಾಡಿದೀನಿ, ಒಂದೊಂದು ಲೈನ್ ಕೂಡ ಮದರ್ ಬೋರ್ಡ್ ಅಲ್ಲಿ ಯಾವ ತರ ಹೋಗುತ್ತೆ, ಯಾವ ತರ ಮೆಜರ್ ಮಾಡ್ಬೇಕು, GR ಏನು, ವೋಲ್ಟೇಜ್ ಏನು, ಕನ್ನಡ. ಸೊ ಎಲ್ಲ ನೋಡಿದೀರಾ? ಚಲೋ ಟಿಕ್. ಮತ್ತೆ ಪವನ್ ಮಾತಾಡಿ ನೀವು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ಗೆ ಏನೋ ಕೆಲಸ ಗೊತ್ತಿರ್ಲಿಲ್ಲ. ಡಿಸ್ಪ್ಲೇ ಚಾರ್ಜಿಂಗ್ ಮಾತ್ರ ಆಗ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ನಂಗೆ EMMC ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, CPU ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಇಲ್ಲಿ ಬಂದೆ, ನೀವ್ ಹೇಳ್ಕೊಟ್ರಿ, ಕಲ್ತ್ಕೊಂಡಿದೀನಿ. ಈಗ CPU EMMC ಎಲ್ಲಾ ಮಾಡ್ತೀನಿ. ಟ್ರೇಸಿಂಗ್ ಮಾಡಿತೀರಿ, ಯಾವತ್ತು ನೀವು CPMC ಮಾಡೇ ಇಲ್ಲ. ಸೊ ಇಲ್ಲಿ ಸಕ್ಸಸ್ ಆಯ್ತಾ ನಿಮ್ದು? ಸಕ್ಸಸ್ ಆಯ್ತು. ಆನ್ ಇರೋ ಮೊಬೈಲ್ ಕೊಟ್ರಿ, CPU EMMC ತೆಗ್ದಿ ಮತ್ತೆ ಹಾಕಿ ಆನ್ ಮಾಡಿ ತೋರಿಸಿದೆ. ಸೊ ಇಲ್ಲಿಗೆ ಬರಕ್ಕೆ ಪವನ್ ನೀವು ಏನ್ ಕಾರಣ, ಯಾರು ನೋಡ್ ಬಂದಿದ್ದು ಇಲ್ಲಿಗೆ? ಇಲ್ಲಿ ನಮ್ಮ ಅಣ್ಣ ಬಂದು ಇಲ್ಲೇ ಕಲ್ತ್ಕೊಂಡು ಹೋಗಿದ್ರು. ಓಕೆ. ಅವ್ರು ಬಂದು ಈಗ ಟಾಪ್ ಟೆಕ್ನಿಷಿಯನ್. ಅದಕ್ಕೋಸ್ಕರ ನಾನು ಅದನ್ನ ಕಲಿಯೋಣ ಅಂತ ಬಂದಿದೆ. ಅಂದ್ರೆ ಇದರಿಂದ ನಿಮ್ ಅಣ್ಣ ಬಂದಿದ್ದು ನನ್ನ ಹತ್ರ. ಸೊ ಅವ್ರೇನ್ ಕಲ್ತಿ ಒಳ್ಳೆ ಟಾಪ್ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದಾರೆ. ಸೊ ಏನ್ ಮಾಡಿದ್ರೆ ಅವ್ರನ್ನ ನೋಡಿ ನಾನು ಇಲ್ಲೇ ಕಲಿಯೋಣ ಅಂತ ಇಲ್ಲೇ ನೀವು ನನ್ನ ಹುಡ್ಕೊಂಡ್ ಬಂದಿದ್ರಿ. ಸೊ ನೀವು ಬಂದಿರೋ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿದ್ಯಾ ಅಥವಾ ಏನ್ ಅನ್ಸ್ತಾ ಇದೆ? ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಚೆನ್ನಾಗಿ ಅನ್ಸ್ತಾ ಇದೆ. ಸೊ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ವಿಡಿಯೋ ನೋಡ್ತಿರೋರಿಗೆ, ಸೊ ನಿಮ್ ಮನಸ್ಫೂರ್ತಿಯಾಗಿ ಸೊ ನೆಕ್ಸ್ಟ್ ಯಾರಾದ್ರೂ ಬರ್ಬೇಕು ಅನ್ನೋರು ಇದ್ರೆ ಬರ್ಬೋದಾ ಅಥವಾ ಇಲ್ಲ ಅಂತ? 100ಗೆ 200%. ಸೊ ನಾನು ಇದೀನಿ ಅಂತ ಏನಾದ್ರು ಹೇಳ್ತಾ ಇದೀರಾ? ಸರ್ ನೀವು ರಿವ್ಯೂನ ಇಲ್ಲ ನಮ್ಮಲ್ಲಿ ಸಿಸ್ಟಮ್ ಇಲ್ಲ ಅಂದ್ರೆ ನಾವಲ್ಲಿ ಹೇಳ್ತೀವಿ ಸರ್, ನಮ್ಗೆ ಖುಷಿ ಆಗಿದೆ ಹೇಳ್ತಿದ್ರೆ ನೀವು ವಿಡಿಯೋ ಮಾಡಿದ್ರಿ. ಚಲೋ ಟಿಕ್. ನಾವು ರಿವ್ಯೂ ಸಿಸ್ಟಮ್ ಆಲ್ಮೋಸ್ಟ್ ಇಲ್ಲ ನನ್ನ ವಿಡಿಯೋದಲ್ಲಿ. ಸೊ ಏನಂತ ಹೇಳಿದ್ರೆ ಯಾವ್ದೋ ಒಂದು ಸೊಲ್ಯೂಷನ್ ಹಾಕಿ ಬನ್ನಿ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇಷ್ಟು ದಿನ. ಬಟ್ ಕಲಿಬೇಕಂದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ಗೊತ್ತಿರಲಾರ್ದ ಎಲ್ಲೆಲ್ಲಿ ಹೋಗಿ ಎಲ್ಲ ದುಡ್ಡು ಕಳ್ಕೊಂಡು ಆಮೇಲೆ ಬರೋಕ್ಕಿಂತ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸರ್ ಇದು. ಚಲೋ. ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.